ಹಾಯ್ ಗೆಳೆಯರೇ, ನಮಸ್ತೆ. ನಾನು ನಿಮ್ಮ ಸತೀಶ್ಕುಮಾರ್. ಇವತ್ತಿನ ಲೆಸನ್ನಲ್ಲಿ ನಾವು ಜೀರೋದಾದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಥಿಯರಿ ಕ್ಲಾಸ್ ಕೂಡ ಆಗಿದೆ, ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸ್ ಕೂಡ ಆಗಿದೆ. ಇವತ್ತಿನ ಲೆಸನ್ನಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಜೀರೋದ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ತಿಳಿಸಿಕೊಡುವೆ. ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಇದನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಲೆಟ್ಸ್ ಬಿಗಿನ್. ಗೆಳೆಯರೇ, ವಿಡಿಯೋ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಿಮಗಾಗಿ ಒಂದು ಇಂಪಾರ್ಟೆಂಟ್ ಆಗಿರುವ ಇನ್ಫಾರ್ಮೇಷನ್ ಇದೆ. ಈಗಾಗಲೇ ನಮ್ಮ ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸ್ ಲಾಂಚ್ ಆಗಿದೆ. ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ನಲ್ಲಿ ವಿಡಿಯೋ ಎಡಿಟಿಂಗನ್ನು ಕಲಿಯುವ ಆಸೆ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪ್ರೊಫೆಷನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. ಇಲ್ಲವೇ ಸೀದಾ www.roaringfilmschool.comಗೆ ವಿಸಿಟ್ ಮಾಡಿ ಕೋರ್ಸಿಗೆ ಜಾಯ್ನ್ ಆಗಿ. ಲೆಟ್ಸ್ ಬಿಗಿನ್. ಗೆಳೆಯರೆ, ನಾನು ಕಳೆದ ಲೆಸನ್ಗಳಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡುವುದಕ್ಕಿಂತ ಮುಂಚೆ ಯಾವ ಪ್ರಿಕಾಷನ್ಸ್ಗಳನ್ನ ತೆಗೆದುಕೊಳ್ಳಬೇಕು, ಬೆಸ್ಟ್ ಬ್ರೋಕರನ್ನು ಸೆಲೆಕ್ಟ್ ಯಾವ ರೀತಿ ಮಾಡಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿರುವೆ. ಮೊದಲು ಆ ಎರಡೂ ಲೆಸನ್ಗಳನ್ನು ನೋಡಿ, ಅವುಗಳ ಲಿಂಕ್ ಐ ಬಟನ್ನಲ್ಲಿದೆ. ಮೊದಲು ಆ ಎರಡು ವಿಡಿಯೋಗಳನ್ನು ನೋಡಿ, ಅದಾದ ನಂತರ ಈ ವಿಡಿಯೋವನ್ನು ನೋಡಿ. ಅನಂತರ ಸುಮ್ಮನೆ ನೆಗೆಟಿವ್ ಕಮೆಂಟ್ಗಳನ್ನು ಮಾಡೋಕ್ಕೆ ಹೋಗಬೇಡಿ. ಮುಂಚೆ ನಾನು ಹೇಳಿದಂಗೆ ಮಾಡಿ. ಈಗಾಗಲೇ ನೀವು ಅವುಗಳನ್ನು ನೋಡಿದ್ದರೆ ನೋ ಪ್ರಾಬ್ಲಮ್, ಡೈರೆಕ್ಟಾಗಿ ಇದನ್ನು ನೋಡಿ. ಒಂದು ವೇಳೆ ನೋಡಿಲ್ಲದಿದ್ದರೆ ಇದನ್ನು ಫಾಲೋ ಅಪ್ ಮಾಡಬೇಡಿ, ಸರಿನಾ? ಈಗ ಜೀರೋದಾದಲ್ಲಿ ಯಾವ ರೀತಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ, ಸ್ಟೆಪ್ 1 ಏನಪ್ಪ ಅಂತಂದರೆ, ನೀವು ಮೊದಲು ಎಲ್ಲ ಡಾಕ್ಯುಮೆಂಟ್ಗಳನ್ನು ಪ್ರಿಪೇರ್ ಮಾಡಿಕೊಳ್ಳಬೇಕು. ಪ್ರಿಪ್ರೇಷನ್ ಆಫ್ ದ ಡಾಕ್ಯುಮೆಂಟ್. ನೀವೇನು ಮಾಡಬೇಕು, ಎಲ್ಲ ತರಹದ ಡಾಕ್ಯುಮೆಂಟ್ಗಳನ್ನು ಪ್ರಿಪೇರ್ ಮಾಡಿಟ್ಟುಕೊಳ್ಳಬೇಕು. ಜೀರೋದ ಸೈಟಿಗೆ ನೀವು ವಿಸಿಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಮೊದಲಿಗೆ ನಿಮ್ಮ ಮೊಬೈಲ್ ನಂಬರು ವೆರಿಫೈ ಆಗುತ್ತೆ. ಇದಾದ ನಂತರ ಪ್ಯಾನ್ ವೆರಿಫೈ ಆಗುತ್ತೆ, ಆಧಾರ್ ಕಾರ್ಡ್ ವೆರಿಫೈ ಆಗುತ್ತೆ, ಇಮೇಲ್ ವೆರಿಫಿಕೇಷನ್ ಆಗುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ, ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ, ನಿಮ್ಮ ಫೇಸನ್ನು ತೋರಿಸಿ ಫೇಸ್ ಐಡೆಂಟಿಫಿಕೇಷನನ್ನು ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಇಷ್ಟೆಲ್ಲ ಆದ ತಕ್ಷಣ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ಪೇಮೆಂಟನ್ನು ಮಾಡಬೇಕಾಗುತ್ತದೆ. ಪೇಮೆಂಟನ್ನು ಮಾಡಿದಾಗ 48 ಗಂಟೆಗಳ ನಂತರ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಆಗಿದೆ. ನೀವು ಅದಕ್ಕಾಗಿ ಕರೆಕ್ಟಾಗಿ ಮೊದಲು ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡರೆ 5 ನಿಮಿಷದಲ್ಲಿ ನಿಮ್ಮ ಜೀರೋದ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ಸರಿಯಾಗಿ ಪ್ರಿಪ್ರೇಷನ್ಸ್ಗಳನ್ನ ಮಾಡದಿದ್ದರೆ ಈ ಅಕೌಂಟನ್ನು ಕ್ರಿಯೇಟ್ ಮಾಡಲು ನಿಮಗೆ 1 ವಾರಗಟ್ಟಲೆ ಬೇಕಾಗುತ್ತದೆ. ಸೊ ಆ ರೀತಿಯಾಗಿ ಮಾಡಬೇಡಿ. ಮೊದಲಿಗೆ ಸ್ಟೆಪ್ 1ನಲ್ಲಿ ನಾನು ಹೇಳಿದಂತೆ ಪ್ರಿಪ್ರೇಷನ್ಗಳನ್ನು ಮಾಡಿಕೊಳ್ಳಿ. ಅದಾದ ನಂತರ ನಾನು ಸ್ಟೆಪ್ 2ನಲ್ಲಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಕಂಪ್ಯೂಟರ್ನಲ್ಲಿ ಮಾಡಿ ತೋರಿಸುವೆ. ತುಂಬಾ ಈಸಿಯಾಗಿದೆ. ಫಸ್ಟು ಪ್ರಿಪರೇಷನ್ನು ಡಾಕ್ಯುಮೆಂಟ್ ಏನಪ್ಪ ಅಂತಂದರೆ, ನೀವು ಏನು ಮಾಡಿ, ಪ್ಯಾನ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್ ಇರುತ್ತೆ ಅಲ್ಲ, ಇದನ್ನು ಏನು ಮಾಡಿ, ನಿಮ್ಮ ಕಂಪ್ಯೂಟರ್ನಲ್ಲಿ ಇಲ್ಲವೇ ಲ್ಯಾಪ್ಟಾಪ್ನಲ್ಲಿ ಇಲ್ಲವೇ ಮೊಬೈಲ್ನಲ್ಲಿ ಒಂದು ಫೋಲ್ಡರ್ ಮಾಡಿ. ಅದರಲ್ಲಿ ಪ್ಯಾನ್ ಕಾರ್ಡನ್ನು ಯಾವ ಫಾರ್ಮ್ಯಾಟ್ನಲ್ಲಿ ಇಡಬೇಕು ಅಂತಂದರೆ, ಒಂದು JPEG ಫಾರ್ಮ್ಯಾಟ್ನಲ್ಲಾದರೂ ಇಡಬೇಕು, ಇಲ್ಲವೇ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ನಲ್ಲಿ ಇಡಬೇಕು, ಅಂದರೆ PDF ಫಾರ್ಮ್ನಲ್ಲಿರಬೇಕು. ನಿಮಗೆ ನಿಮ್ಮ ಪ್ಯಾನ್ ಕಾರ್ಡ್ನ ನಂಬರ್ ಕೂಡ ಗೊತ್ತಿರಬೇಕು, ಎಲ್ಲವೂ ಕೂಡ ಡೀಟೇಲ್ಸ್ ಗೊತ್ತಿರಬೇಕು. ಬರೀ ಪ್ಯಾನ್ ಕಾರ್ಡ್ PDF ಇಡೋದಿದೆ ಅಂದರೆ ಬರೀ PDF ಇಟ್ಕೊಂಡು ಕೊಂಡೋದಲ್ಲ, ಅದರ ಡೀಟೇಲ್ಸನ್ನು ಕೂಡ ನೀವು ಓಪನ್ ಮಾಡಿ ಅಲ್ಲಿ ಫಿಲಪ್ ಮಾಡಬೇಕಾಗುತ್ತದೆ. ಅದಕ್ಕಾಗಿ ಪ್ಯಾನ್ ಕಾರ್ಡ್ ಡೀಟೇಲ್ಸು ಅದು ಯಾವ ಫಾರ್ಮ್ನಲ್ಲಿ ಇಡಬೇಕು, ನೀವು JPEG ಅಥವಾ PDF ಫಾರ್ಮ್ಯಾಟ್ನಲ್ಲಿ. ನನ್ನ ಪ್ರಕಾರ ಬೆಸ್ಟ್ ಏನಪ್ಪ ಅಂತಂದರೆ, ನೀವು PDF ಮಾಡಿ. PDF ಲೋ MBಯಲ್ಲಿ ಆಗುತ್ತೆ, ಸ್ಟೋರೇಜ್ ಕೂಡ ಕಮ್ಮಿ ಆಗುತ್ತೆ, ಈಸಿಯಾಗಿ ಅಪ್ಲೋಡ್ ಕೂಡ ಆಗುತ್ತೆ. ನನ್ನ ರಿಕಮೆಂಡೇಷನ್ JPEGನೂ ನಡೆಯುತ್ತೆ, ಬಟ್ ನಾನು ಅದನ್ನು ರಿಕಮೆಂಡ್ ಮಾಡಲ್ಲ, PDF ಮಾಡಿ, ಸರಿನಾ? ಇನ್ನು ಎರಡನೇದಾಗಿ ಏನು ಬೇಕು, ನಿಮ್ಮ ಆಧಾರ್ ಕಾರ್ಡ್. ನಿಮ್ಮ ಆಧಾರ್ ಕಾರ್ಡನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂತಂದರೆ, ಇದೇ PDF ಫಾರ್ಮ್ನಲ್ಲಿ ಸೇವ್ ಮಾಡಿ ಇಟ್ಟುಕೊಳ್ಳಬೇಕು. ಸೊ ಇಲ್ಲಿ ಆಧಾರ್ ಕಾರ್ಡನ್ನು ನೀವು PDF ಫಾರ್ಮ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀರಾ. ಇಲ್ಲೊಂದು ಪ್ರಿಕಾಷನ್ಸನ್ನು ತೆಗೆದುಕೊಳ್ಳಬೇಕು. ಅದೇನಪ್ಪ ಅಂತಂದರೆ, ನಿಮ್ಮ ಮೊಬೈಲ್ ನಂಬರು ಹಾಗೂ ಆಧಾರ್ ಕಾರ್ಡ್ ಎರಡೂ ಏನಾಗಿರಬೇಕು, ಲಿಂಕ್ ಆಗಿರಬೇಕು. ಸರಿನಾ ಗೆಳೆಯರೆ? ನಾನು ಈಗಾಗಲೇ ಹೇಳಿದಂತೆ ನೀವು ಜೀರೋದ ಸೈಟಿಗೆ ಹೋದಾಗ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಟೈಪ್ ಮಾಡ್ತೀರಾ. ಟೈಪ್ ಮಾಡಿ ವೆರಿಫೈ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPಯನ್ನು ಅವರ ವೆಬ್ಸೈಟ್ನಲ್ಲಿ ಹಾಕಿದಾಗ ಮಾತ್ರ ನಿಮ್ಮ ಆಧಾರ್ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ಯುವರ್ ಮೊಬೈಲ್ ನಂಬರ್ ಈಸ್ ಕನೆಕ್ಟೆಡ್ ಟು ಯುವರ್ ಆಧಾರ್ ಕಾರ್ಡ್. ನಿಮ್ಮ ಮೊಬೈಲ್ ನಂಬರು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿದೆಯಾ ಅಥವಾ ಇಲ್ವಾ ಅಂತ ಒಂದು ಸರ್ತಿ ವೆರಿಫೈ ಮಾಡಿಕೊಳ್ಳಿ. ನೀವು ಎಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋದು ಅಲ್ಲಿ ಇದು ಲಿಂಕೇ ಆಗಿರದಿದ್ದರೆ ಅಪ್ಲಿಕೇಶನ್ ಏನಾಗುತ್ತೆ, ಮಧ್ಯದಲ್ಲಿ ಡ್ರಾಪ್ ಔಟ್ ಆಗುತ್ತೆ, ಸುಮ್ಮನೆ ಟೈಮ್ ಎಷ್ಟಾಗುತ್ತೆ. ಅದಕ್ಕೆ ಮೊದಲು ಒಂದು ಸರ್ತಿ ಕನ್ಫರ್ಮ್ ಮಾಡಿಕೊಳ್ಳಿ, ಸರಿನಾ? ಆಧಾರ್ ಕಾರ್ಡನ್ನು ಕೂಡ PDF ಫಾರ್ಮ್ನಲ್ಲಿ ಇಟ್ರಿ, ಮೊಬೈಲ್ ನಂಬರ್ ಲಿಂಕ್ ಆಗಿದೆ. ಇನ್ನು ಮೂರನೇದಾಗಿ ಏನು ಬೇಕು, ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಬೇಕು. ಈ ಬ್ಯಾಂಕ್ ಡೀಟೇಲ್ಸ್ನಲ್ಲಿ ಏನೇನು ಬೇಕು ಅಂತಂದರೆ, ಒಂದು ನಿಮ್ಮ ಹತ್ರ
ಪಾಸ್ಬುಕ್ ಆದರೂ ಇರಬೇಕು. ಪಾಸ್ಬುಕ್ಕಿನ ಹೋಮ್ ಪೇಜ್ ಇರುತ್ತಲ್ಲ, ಅಲ್ಲಿ ನಿಮ್ಮೆಲ್ಲ ಫೋಟೋ ಇರುತ್ತೆ, ಅಕೌಂಟ್ ನಂಬರ್ ಇರುತ್ತೆ, ಒಂದು ಅದಾದರೂ ಇರಬೇಕು. ಎರಡನೇದ್ದು ಚೆಕ್ ಇರಬೇಕು. ಆ ಚೆಕ್ ಯಾವ ರೀತಿಯಾಗಿರ್ಬೇಕಂದ್ರೆ ಕ್ರಾಸ್ ಮಾರ್ಕ್ ಆಗಿರುವ, ಕ್ಯಾನ್ಸಲ್ಡ್ ಆಗಿರುವ ಚೆಕ್ ಇರಬೇಕು. ಇದು ಕೂಡ ಇಲ್ಲ ಅಂತಂದರೆ 6 ಮಂತ್ಸ್ನ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಬೇಕು. ನಿಮ್ಮ ಹತ್ರ ಏನು ಬೇಕು? 6 ಮಂತಿನ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಬೇಕು. ನನ್ನ ಕಡೆಯಿಂದ ಬೆಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ, ನೀವು SBI ಯೂಸರ್ ಆಗಿದ್ದರೆ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಿ, ನೆಟ್ ಬ್ಯಾಂಕಿಂಗನ್ನು ಆನ್ ಮಾಡಿಕೊಳ್ಳಿ. ಮೊದಲು ನೆಟ್ ಬ್ಯಾಂಕಿಂಗ್ಗೆ ಲಾಗಿನ್ ಆಗಿ, ಲಾಗಿನ್ ಆದ ತಕ್ಷಣ ಅಲ್ಲಿ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟನ್ನು 1 ತಿಂಗಳು ಬೇಕಾದರೆ 1 ತಿಂಗಳು, 3 ತಿಂಗಳು, ವರ್ಷ, 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಈಸಿಯಾಗಿ PDF ಫಾರ್ಮ್ಯಾಟ್ನಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ನನ್ನ ರಿಕಮೆಂಡೇಷನ್ ಇದೇ ಆಗಿದೆ. ಈ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೂಡ ನೀವೇನು ಮಾಡಿಕೊಳ್ಳಿ, ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ. ಇದು ಕೂಡ ಏನಿರಬೇಕು? PDF ಫಾರ್ಮ್ಯಾಟ್ನಲ್ಲಿರಬೇಕು. ಇದೇನಾಯಿತು? ಪ್ರಿಪ್ರೇಷನ್ 3 ಆಯಿತು. ಇದಾದ ನಂತರ ಪ್ರಿಪ್ರೇಷನ್ 4 ಬಗ್ಗೆ ಈಗ ನೋಡೋಣ. ಬೇಕಾಗಿರುವ ಪ್ರಿಪ್ರೇಷನ್ 4 ಅಂದರೆ ಡಾಕ್ಯುಮೆಂಟ್ ಬಗ್ಗೆ ನೋಡೋಣ. ಡಿಜಿಲಾಕರ್ ಅಕೌಂಟ್. ನೀವೇನು ಮಾಡಬೇಕು? ಒಂದು ಡಿಜಿಲಾಕರ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕು. ಡಿಜಿಲಾಕರ್ ಅಂತ ಗೋರ್ಮೆಂಟ್ನ ಕಡೆಯಿಂದ ಒಂದು ಡಾಕ್ಯುಮೆಂಟ್ಗಳ ಸೇಫ್ಟಿಗಾಗಿ ಒಂದು ಆ್ಯಪ್ ಬಂದಿದೆ. ಆ ಆ್ಯಪಲ್ಲಿ ನೀವೇನು ಮಾಡಬೇಕು? ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಈ ಆ್ಯಪ್ನಲ್ಲಿ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಿಮ್ಮ ಪ್ಯಾನ್ ಕಾರ್ಡನ್ನು ಅಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಬೇಕು. ಅಂದರೆ ನಿಮ್ಮ ಡಿಜಿಲಾಕರ್ನಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಬಂದಿರಬೇಕು ಮತ್ತು ಆಧಾರ್ ಕಾರ್ಡ್ ಬಂದಿರಬೇಕು. ವೋಟರ್ ID ಇದ್ದರೆ ಅದನ್ನು ಕೂಡ ಸೇರಿಸಿಡಿ. ನಿಮ್ಮ ಈ ಡಿಜಿಲಾಕರ್ ಬಗ್ಗೆ ಹೇಳಬೇಕೆಂದರೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಡಿಜಿಟಲಿ ಅಲ್ಲಿ ಲಾಕ್ ಮಾಡಿ ಇಟ್ಟುಕೊಳ್ಳಬಹುದು, ಸೇಫಾಗಿ ಇಟ್ಟುಕೊಳ್ಳಬಹುದು. ಸರಿನಾ? ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು, ವೋಟರ್ ಕಾರ್ಡು, ನಿಮ್ಮದು ಫೇಮಸ್ ರೆಪ್ಯೂಟೆಡ್ ಯೂನಿವರ್ಸಿಟಿಯಿಂದ ಕಲ್ತಿದ್ರೆ ಅಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡು, ಈ ರೀತಿ ಎಲ್ಲವನ್ನು ಈ ಡಿಜಿಲಾಕರ್ನಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಲು ಬರುತ್ತೆ. ನೀವು ಜಸ್ಟ್ ಈಗ ಈ ಜಿರೋದ ಅಕೌಂಟನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇವೆರಡನ್ನು ಅಲ್ಲಿ ಕರೆಕ್ಟಾಗಿ ಡಿಜಿಲಾಕರ್ಗೆ ಏನು ಮಾಡಿ ಇಂಪೋರ್ಟ್ ಮಾಡಿಕೊಳ್ಳಿ. ಮತ್ತು ಇದರ ಯೂಸರ್ ID ಹಾಗೂ ಪಾಸ್ವರ್ಡನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ, ಏಕೆಂದರೆ ಅದು ಬೇಕಾಗುತ್ತೆ ಅಲ್ಲಿ. ಇನ್ನು 5ನೇದ್ದು ಲಾಸ್ಟ್ ಪ್ರಿಪ್ರೇಷನ್ ಆಗಿದೆ. ಏನಪ್ಪ ಅಂತಂದರೆ ಸೈನ್. ನೀವೇನು ಮಾಡಬೇಕು ಅಂತಂದರೆ ಒಂದು ವೈಟ್ ಪೇಪರನ್ನು, ಅಂದರೆ ಒಂದು ಖಾಲಿ ಹಾಳೆಯನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ನಿಮ್ಮ ಸೈನನ್ನು ಮಾಡಬೇಕು. ನೀವು ಯಾವ ರೀತಿ ಪೇಪರಲ್ಲಿ ಸೈನ್ ಮಾಡ್ತೀರಲ್ಲ ಆ ರೀತಿ ಆ ಪೇಪರ್ನಲ್ಲಿ ಸೈನ್ ಮಾಡಿ. ಸೈನ್ ಮಾಡಿದ ನಂತರ ನೀವೇನು ಮಾಡಬೇಕು? ಒಂದು ವೇಳೆ ನಿಮ್ಮ ಹತ್ರ ಸ್ಕ್ಯಾನರ್ ಇದ್ದರೆ ಈ ಸೈನನ್ನು ಸ್ಕ್ಯಾನ್ ಮಾಡಬೇಕು. ಇದನ್ನು ಸ್ಕ್ಯಾನ್ ಮಾಡಿ ಇದನ್ನು ಕೂಡ ನೀವೇನು ಮಾಡಬೇಕು? PDF ಫಾರ್ಮ್ನಲ್ಲಿ ಇಡಬೇಕು. ಸರಿನಾ? ಸೈನು ನಿಮ್ಮ ಹತ್ರ ಸ್ಕ್ಯಾನರ್ ಇದ್ದರೆ ಸೈನನ್ನು ಸ್ಕ್ಯಾನ್ ಮಾಡಿ PDF ಫಾರ್ಮ್ನಲ್ಲಿಡಿ. ಒಂದು ವೇಳೆ ನಿಮ್ಮ ಹತ್ರ ಸ್ಕ್ಯಾನರ್ ಇರದಿದ್ದರೆ ನೀವು ಮೊಬೈಲಲ್ಲಿ ಮಾಡ್ತಾ ಇದ್ದರೆ ಬಹಳಷ್ಟು ಥರದ ಸ್ಕ್ಯಾನಿಂಗ್ ಆ್ಯಪ್ಗಳು ಬಂದಿವೆ. ಆ ಆ್ಯಪ್ಗಳ ಮೂಲಕ ಸ್ಕ್ಯಾನ್ ಮಾಡಿ ಮತ್ತು ಅದನ್ನು PDF ಫಾರ್ಮ್ಯಾಟ್ನಲ್ಲಿ ಇಟ್ಟುಕೊಳ್ಳಿ. ನೀವು ಪ್ರಿಪ್ರೇಷನ್ಗಳನ್ನು ಇಷ್ಟು ಮಾಡಿಕೊಳ್ಳಲೇಬೇಕು. ಸ್ಟೆಪ್ ನಂಬರ್ 1ನಲ್ಲಿ ನೀವು ಇಷ್ಟೆಲ್ಲ ಪ್ರಿಪ್ರೇಷನ್ಗಳನ್ನ ಮಾಡಬೇಕು. ನೀವು ಇಷ್ಟೆಲ್ಲ ಪ್ರಿಪ್ರೇಷನ್ಗಳನ್ನ ಮಾಡಿದರೆ ಮುಗೀತು. ಸ್ಟೆಪ್ 2 ಏನಾಗಿದೆ? ತುಂಬಾ ಸಿಂಪಲ್ ಆಗಿದೆ. ಅಲ್ಲಿ ಹೋಗಿ ಏನು ಮಾಡೋದು? ಜಸ್ಟ್ 5 ನಿಮಿಷದಲ್ಲಿ ನಿಮ್ಮ ಎಲ್ಲ ಪ್ರೊಸೀಜರ್ ಆಗುತ್ತೆ. ನೀವು ಇಷ್ಟೆಲ್ಲ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡಿದ್ದರೆ ಮುಗೀತು. 5 ನಿಮಿಷದಲ್ಲಿ ನಿಮ್ಮ ಅಕೌಂಟ್ ರೆಡಿ ಆಗುತ್ತೆ. ಇನ್ನೊಂದು ನಾನು ಹೇಳೋದನ್ನು ಮರ್ತಿದ್ದೆ, ಅಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತದೆ ಅಲ್ಲ. ನೀವು ಪೇಮೆಂಟ್ ಮಾಡೋಕ್ಕೆ ನಿಮ್ಮ ನೆಟ್ ಬ್ಯಾಂಕಿಂಗು, ಡೆಬಿಟ್ ಕಾರ್ಡ್ ಇದ್ದರೆ ಡೆಬಿಟ್ ಕಾರ್ಡು, ಒಟ್ಟಿನಲ್ಲಿ ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತದೆ. ಸೊ ಪೇಮೆಂಟ್ ಡೀಟೇಲ್ಸನ್ನು ಕೂಡ ನಿಮ್ಮ ಹತ್ರ ಇಟ್ಕೊಳ್ಳಿ. ಸರಿನಾ? ಇಷ್ಟಾದರೆ ಮುಗೀತು. ನೆಕ್ಸ್ಟ್ ಸ್ಟೆಪ್ ತುಂಬಾ ಸಿಂಪಲ್ ಆಗಿದೆ, 5 ನಿಮಿಷದಲ್ಲಿ ಆಗುತ್ತೆ. ಅದನ್ನು ನಾವು ಕಂಪ್ಯೂಟರ್ನಲ್ಲಿ ನೋಡೋಣ. ಗೆಳೆಯರೇ, ನೀವು ನಾನು ಹೇಳಿದಂತೆ ಎಲ್ಲ ರಿಕ್ವೈರ್ಡ್ ಆಗಿರುವ ಡಾಕ್ಯುಮೆಂಟ್ಗಳನ್ನು PDF ಫಾರ್ಮ್ಯಾಟ್ನಲ್ಲಿ ಕನ್ವರ್ಟ್ ಮಾಡಿಕೊಂಡು ಒಂದು ಫೋಲ್ಡರ್ನಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟುಕೊಂಡಿದ್ದೀರಾ ಅಂತ ಭಾವಿಸುವೆ. ನೀವು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಚೆನ್ನಾಗಿ ಅರೇಂಜ್ ಮಾಡಿ ಇಟ್ಟುಕೊಂಡಿದ್ದರೆ ಜಿರೋದ ಅಕೌಂಟನ್ನು ಕ್ರಿಯೇಟ್ ಮಾಡೋದು ಜಸ್ಟ್ 2 ನಿಮಿಷದ ಕೆಲಸವಾಗಿದೆ. ಸರಿನಾ? ಹೇಗೆ ಅಂತ ಈಗ ನೋಡೋಣ. ನೀವು ಮಾಡಬೇಕಾದ ಮೊದಲ ಕೆಲಸ ಏನಪ್ಪ ಅಂತಂದರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಜಿರೋದಾದ ಅಫಿಷಿಯಲ್ ಲಿಂಕನ್ನು ಕೊಟ್ಟಿರುವೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಜಿರೋದಾದ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತದೆ. ಸರಿನಾ? ಓಪನ್ ಆಗಿದೆ, ನೋಡೋಣ. ಗೆಳೆಯರೇ, ಜಿರೋದಾದ ಅಫಿಷಿಯಲ್ ವೆಬ್ಸೈಟ್ ಈಗ ಓಪನ್ ಆಗಿದೆ. ಈ ರೀತಿಯಾಗಿ ಅಫಿಷಿಯಲ್ ವೆಬ್ಸೈಟ್ ಕಾಣಿಸುತ್ತದೆ. ನೀವು ಅದನ್ನು ಕ್ಲಿಕ್ ಮಾಡಿ ಒಂದೊಂದಾಗಿ ಎಲ್ಲವನ್ನ ಕೂಡ ಡೀಟೇಲ್ ವೈಸ್ ನೋಡಬಹುದು. ಮೊದಲಿಗೆ ಅಬೌಟ್ ಸೆಕ್ಷನ್ನಲ್ಲಿ ಜಿರೋದಾದ ಸಂಪೂರ್ಣವಾದ ಮಾಹಿತಿ ಇದೆ, ಅಂದರೆ ಕಂಪನಿಯ ಮಾಹಿತಿ ಇದೆ. ಅಂದರೆ ಜಿರೋದ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಇದರ ಓನರ್ ಯಾರು, ಫೌಂಡರ್ಗಳು ಯಾರು ಎಂಬಿತ್ಯಾದಿ ವಿಷಯಗಳು ಈ ಅಬೌಟ್ ಸೆಕ್ಷನ್ನಲ್ಲಿವೆ. ಜಿರೋದಾದಿಂದ ಬರುತ್ತಿರುವ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿ ಬೇಕೆಂದರೆ ಪ್ರಾಡಕ್ಟ್ಸ್ಗಳ ಮೇಲೆ ಕ್ಲಿಕ್ ಮಾಡಿ. ಪ್ರೈಸಿಂಗ್ ಬಗ್ಗೆ ಗೊತ್ತಾಗಬೇಕೆಂದರೆ ಪ್ರೈಸಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಜಿರೋದಾದವರ ಹೆಲ್ಪ್ಲೈನ್ ನಂಬರ್ಗಳು ಮತ್ತು ಆಫೀಸ್ ಅಡ್ರೆಸ್ ಬೇಕೆಂದರೆ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿ.
ನನಗೆ ಇವ್ಯಾವು ಕೂಡ ಬೇಕಾಗಿಲ್ಲ, ಏಕೆಂದರೆ ಆಲ್ರೆಡಿ ನಾನು ಇದನ್ನು ನೋಡಿರುವೆ, ಚೆನ್ನಾಗಿ ಎಲ್ಲವನ್ನ ತಿಳಿದುಕೊಂಡಿರುವೆ, ಹೀಗಾಗಿ ನೋಡುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಿಮಗೆ ಇವುಗಳ ಬಗ್ಗೆ ಎಲ್ಲ ಮಾಹಿತಿ ಬೇಕೆಂದರೆ ನೀವು ಒಂದೊಂದಾಗಿ ಅವುಗಳ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು, ನೋ ಪ್ರಾಬ್ಲಮ್. ಮೊದಲನೇದಾಗಿ ಜೀರೋದ ಅಕೌಂಟನ್ನು ಕ್ರಿಯೇಟ್ ಮಾಡುವುದಕ್ಕಾಗಿ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಅಂತ ಜೀರೋದ ಹೇಳುತ್ತೆ ಅಂತ ನೋಡೋಣ. ಅದಾದ ನಂತರ ಅಕೌಂಟನ್ನು ಕ್ರಿಯೇಟ್ ಮಾಡಲು ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಮಗೆ ಗೊತ್ತಿದೆ, ಆದರೂ ಕೂಡ ಒಂದು ಸರ್ತಿ ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ತಿಳಿದುಕೊಂಡರೆ ಬೆಟರ್ ಆಗಿದೆ, ಅದಕ್ಕಾಗಿ ಅವುಗಳನ್ನು ನೋಡೋಣ. ಓಕೆ ಗೆಳೆಯರೆ, ಜೀರೋದಾದ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡುವುದಕ್ಕಾಗಿ ಯಾವ ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದಕ್ಕೆ ಒಂದು ಚೆಕ್ ಲಿಸ್ಟನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಇದೆ, ಎರಡನೇದಾಗಿ ಆಧಾರ್ ಕಾರ್ಡ್ ಇದೆ. ಅವರು ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಧಾರ್ ಕಾರ್ಡ್ನೊಂದಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು, ಯಾಕೆಂದರೆ ಇಲ್ಲಿ ಸೈನ್ ಮಾಡಬೇಕಾಗುತ್ತದೆ. ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತದೆ, ಅದಕ್ಕಾಗಿ ಅವೆರಡು ಲಿಂಕ್ ಆಗಿರಬೇಕು. ನಾಲ್ಕನೇದಾಗಿ ಏನಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಅಥವಾ ಕ್ಯಾನ್ಸಲ್ಡ್ ಆಗಿರುವ ಒಂದು ಚೆಕ್ ಆದರೂ ಬೇಕು, 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು. ಈ ರೀತಿಯಾದ ಇಲ್ಲಿ ಬ್ಯಾಂಕಿನ ಡೀಟೇಲ್ಸ್ಗಳು ಬೇಕಂತ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟು 5ನೇದಾಗಿ ಸ್ಕ್ಯಾನ್ಡ್ ಕಾಪಿ ಆಫ್ ಯುವರ್ ಸಿಗ್ನೇಚರ್ ಪ್ರೂಫ್ ಅಂತ ಹೇಳಿದ್ದಾರೆ. ಅಂದರೆ ನೀವೇನು ಮಾಡಬೇಕು, ಒಂದು ಹಾಳೆಯಲ್ಲಿ, ಒಂದು ವೈಟ್ ಹಾಳೆಯಲ್ಲಿ ನೀವು ಸೈನನ್ನು ಯಾವ ರೀತಿ ಮಾಡ್ತಿರಲ್ಲ, ಸೈನ್ ಮಾಡಬೇಕು. ಅದರ ಫೋಟೋವನ್ನು ಇಲ್ಲವೇ ಅದನ್ನೇ ಸ್ಕ್ಯಾನ್ ಮಾಡಿ ಇಟ್ಟುಕೊಂಡು ನೀವು ಇಟ್ಟುಕೊಳ್ಳಬೇಕು. ಇದನ್ನು ಕೂಡ ನಾನು ಹೇಳಿರುವೆ. ಇನ್ನು ನೀವು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ಗಳಲ್ಲಿ ಕಮೋಡಿಟಿಗಳಲ್ಲಿ ಕರೆನ್ಸಿಯಲ್ಲಿ ಟ್ರೇಡಿಂಗನ್ನು ಮಾಡೋರಿದ್ದರೆ ನಿಮಗೆ ಕಂಪಲ್ಸರಿಯಾಗಿ ಇನ್ಕಮ್ ಪ್ರೂಫ್ ಬೇಕಾಗುತ್ತದೆ. ಫಾರ್ಮ್ 16 ಆದರೂ ಬೇಕಾಗುತ್ತದೆ, ITR ಕಾಪಿ ಬೇಕಾಗುತ್ತದೆ, ಲಾಸ್ಟ್ 6 ಮಂತಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕಾಗುತ್ತದೆ, ಇಲ್ಲವೇ ಲೇಟೆಸ್ಟ್ ಆಗಿರುವ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತದೆ. ಯಾವುದಾದರೂ ಒಂದು ಪ್ರೂಫು ಇದ್ದರೆ ಸಾಕು. ನಾನು ಹೇಳಿದಂತೆ ಆಲ್ಮೋಸ್ಟ್ ಆಲ್ ಎಲ್ಲ ಅವೇ ಡಾಕ್ಯುಮೆಂಟ್ಸ್ಗಳಿವೆ. ಒಂದು ಸರ್ತಿ ನಾವು ರೀಕನ್ಫರ್ಮ್ ಮಾಡಿಕೊಂಡಿದ್ದೇವೆ. ಈಗ ಯಾವ ರೀತಿ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಓಕೆ ಗೆಳೆಯರಿಗೆ, ನಾವು ಜೀರೋದಾದ ಹೋಮ್ ಪೇಜ್ಗೆ ಮತ್ತೆ ಬಂದಿದ್ದೇವೆ. ಅಕೌಂಟನ್ನು ಕ್ರಿಯೇಟ್ ಮಾಡುವ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಸೈನ್ ಅಪ್ ನೌ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಕ್ಲಿಕ್ ಮಾಡಿರುವೆ. ಸೈನ್ ಅಪ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತದೆ. ಎಂಟರ್ ಮಾಡಿರುವೆ, OTP ಬಂತು. OTPಯನ್ನು ಕೂಡ ನಾನೀಗ ಫಿಲ್ಅಪ್ ಮಾಡುತ್ತಿರುವೆ. ನೀವು ಕೂಡ ಇದೇ ರೀತಿ ಮಾಡಿ. ಇದಾದ ನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸರಿಯಾದ ಇಮೇಲ್ ಐಡಿಯನ್ನು ಎಂಟರ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ಐಡಿಗೆ ಒಂದು OTP ಬಂದಿರುತ್ತದೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಮತ್ತು ಕಂಟಿನ್ಯೂ ಮಾಡಿ. ಇಷ್ಟಾದ ನಂತರ ನಿಮ್ಮ ಪ್ಯಾನ್ ವೆರಿಫಿಕೇಷನ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ನ ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ. ನಿಮ್ಮ ಪ್ಯಾನ್ ಕಾರ್ಡನ್ನು ನೋಡಿ ಸರಿಯಾಗಿ ಫಿಲ್ಅಪ್ ಮಾಡಿ. ಪ್ಯಾನ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು, ಎಲ್ಲ ಮಾಹಿತಿಯನ್ನು, ಕೇಳಿರುವ ಎಲ್ಲ ಮಾಹಿತಿಯನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ. ಫಿಲ್ಅಪ್ ಮಾಡಿದ ನಂತರ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೇಮೆಂಟ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನೀವು ಕರೆಕ್ಟಾಗಿ ಪೇಮೆಂಟ್ ಡೀಟೇಲ್ಸನ್ನು ಹಾಕಿ ಕರೆಕ್ಟಾಗಿ ಸೇಫಾಗಿ ಪೇಮೆಂಟನ್ನು ಮಾಡಿ. ಪೇಮೆಂಟ್ ಆಗುವ ತನಕ ವೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಬ್ಯಾಕ್ ಬಟನನ್ನು ಇಲ್ಲವೇ ರಿಫ್ರೆಶ್ ಬಟನನ್ನು ಕ್ಲಿಕ್ ಮಾಡಬೇಡಿ. ಓಕೆ, ಈಗ ಪೇಮೆಂಟ್ ಕನ್ಫರ್ಮೇಷನ್ ಆಗಿರುವ ಮೆಸೇಜ್ ಬಂದಿದೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕಾಗಿದೆ, ಅದಕ್ಕಾಗಿ ಡಿಜಿ ಲಾಕರ್ಗೆ ಕನೆಕ್ಟ್ ಮಾಡಬೇಕು. ಇಲ್ಲಿ ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಡಿಜಿ ಲಾಕರ್ ಅಕೌಂಟಿಗೆ ಸೈನ್ ಇನ್ ಆಗಬೇಕಾಗುತ್ತದೆ. ಸೈನ್ ಇನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಮತ್ತು ನಿಮ್ಮ ಡಿಜಿ ಲಾಕರನ್ನು ಕನೆಕ್ಟ್ ಮಾಡಿ. ಈಗ OTP ಬಂದಿದೆ, ನಾನು ಎಂಟರ್ ಮಾಡಿರುವೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿರುವೆ. ಸರಿನಾ, ನಿಮ್ಮ ಡಿಜಿ ಲಾಕರ್ಗೆ ಒಂದು ಸೇಫ್ಟಿ ಪಿನ್ ಇರುತ್ತೆ, ಅದಿದ್ದರೆ ಅದರ ಮೇಲೆ ಅದನ್ನು ಎಂಟರ್ ಮಾಡಿ ಕ್ಲಿಕ್ ಮಾಡಿ, ಇಲ್ಲವೇ ಹಾಗೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ ಓಪನ್ ಆಗಿದೆ. ಈ ಆಧಾರ್ ಡೀಟೇಲ್ಸನ್ನು ನೀವು ಮತ್ತೊಮ್ಮೆ ರಿವೆರಿಫೈ ಮಾಡಬೇಕು. ಮತ್ತು ನಿಮ್ಮ ಎಲ್ಲ ಪರ್ಸ್ನಲ್ ಡಾಟಾವನ್ನು, ಅಂದರೆ ಇಲ್ಲಿ ಕೇಳಲಾದ ಎಲ್ಲ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನನ್ನು, ಬ್ಯಾಂಕಿನ ಡೀಟೇಲ್ಸನ್ನು ಇಲ್ಲಿ ಕರೆಕ್ಟಾಗಿ ಫಿಲ್ಅಪ್ ಮಾಡಿ. ನೀವು ಡಾಕ್ಯುಮೆಂಟಲ್ಲಿ ಯಾವ ರೀತಿ ಇದೆಯೋ ಅದನ್ನೇ ನೋಡಿಕೊಂಡು ಆ್ಯಸ್ ಇಟ್ ಈಸ್ ಫಿಲ್ಅಪ್ ಮಾಡಿ. ನೋ ಪ್ರಾಬ್ಲಮ್. ಯಾವುದೇ ಥರನಾದ ಮಿಸ್ಟೇಕ್ಗಳನ್ನು ಮಾಡಬೇಡಿ, ಕೇರ್ಫುಲ್ಲಾಗಿ ಫಿಲ್ಅಪ್ ಮಾಡಿ. ಇಷ್ಟಾದ ನಂತರ ಇಲ್ಲಿರುವ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನು, ಅಂದರೆ ನಿಯಮಗಳನ್ನು ಓದಿ, ಎಲ್ಲ ನಿಯಮಗಳನ್ನ ಓದಿದ ನಂತರವೇ ಇಲ್ಲಿ ಟಿಕ್ ಮಾರ್ಕನ್ನು ಹಾಕಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು OTP ವೆರಿಫೈ ಇದೆ, ಒಂದು ನಿಮ್ಮ ಫೇಸ್ ಕ್ಯಾಮ್ ವೆರಿಫೈ ಇದೆ. ಸೊ ಇಲ್ಲಿರುವ OTPಯನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಟುಕೊಂಡು ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ತೋರಿಸಿದಂತೆ ಇದೇ ಫೋಸ್ನಲ್ಲಿ ನೀವು ತೋರಿಸಬೇಕು. ಇಲ್ಲಿ ಕ್ಯಾಪ್ಚರ್ ಆಗುತ್ತೆ ಮತ್ತು ವೆರಿಫೈ ಆಗುತ್ತೆ. ಓಕೆ, ಇಷ್ಟಾದ ನಂತರ ಸೈನ್ ಮಾಡುವ ಪ್ರೊಸೆಸ್ ಬರುತ್ತೆ. ಅದಕ್ಕಾಗಿ ಇಲ್ಲಿ ಕೇಳಲಾದ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟಾಗಿ ಅಪ್ಲೋಡ್ ಮಾಡಿ. ಮೊದಲಿಗೆ ಆಧಾರ್ ಕಾರ್ಡ್ ಇದೆ, ಅಪ್ಲೋಡ್ ಮಾಡಿ. ಬ್ಯಾಂಕ್ ಸ್ಟೇಟ್ಮೆಂಟಿನ ಪ್ರೂಫ್ ಇದೆ, ಅದನ್ನು ಅಪ್ಲೋಡ್ ಮಾಡಿ. ಪ್ಯಾನನ್ನು ಕೇಳಿದೆ, ಅದನ್ನು ಅಪ್ಲೋಡ್ ಮಾಡಿ. ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಸಿಗ್ನೇಚರನ್ನು ಇಲ್ಲೇ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಮತ್ತೆ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಈಗ ಸೈನ್ಗಾಗಿ ಜೀರೋದ ಪ್ರಿಪೇರ್ ಆಗ್ತಾ ಇದೆ. ಅಲ್ಲಿ ತನಕ ಸ್ವಲ್ಪ ವೇಟ್ ಮಾಡಿ. ನೀವು ನಿಮ್ಮ ಇಮೇಲಿಂದ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ.
ಈ ಸೈನ್ ಮೇಲೆ ಮಾಡುವ ಪ್ರೊಸೆಸ್ ಇದು ಕೊನೆಯದಾಗಿದೆ. ಇದು ಕೂಡ ಏನಾಗಿದೆ, ಎಲೆಕ್ಟ್ರಿಕ್ ಸಿಗ್ನೇಚರ್ ಆಗಿದೆ. ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡನ್ನು ಎಂಟರ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ ಅಲ್ಲ, ಆ OTPಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿದರೆ ಮುಗೀತು. ಇಷ್ಟಾದರೆ ನಿಮ್ಮ ಅಪ್ಲಿಕೇಶನ್ನು ಜಿರೋದಾದವರಿಗೆ ತಲುಪಿರುತ್ತೆ, ಆನ್ಲೈನ್ನಲ್ಲೇ ತಲುಪಿರುತ್ತದೆ. ಇದನ್ನು ಅವರು ವೆರಿಫೈ ಮಾಡಲು 48 ಗಂಟೆಗಳ ಟೈಮಿಂಗನ್ನು ತೆಗೆದುಕೊಳ್ಳುತ್ತಾರೆ. ಇದು ಮಿನಿಮಮ್ ಟೈಮಿಂಗ್ ಆಗಿದೆ. ಮ್ಯಾಕ್ಸಿಮಮ್ ಅವರು ಎಷ್ಟು ಬೇಕಾದರೂ ತೆಗೆದುಕೊಳ್ಳಬಹುದು. ಅಷ್ಟೇನೂ ಲೇಟ್ ಆಗಲ್ಲ. ಒಂದು ವಾರದ ಒಳಗಡೆ ನಿಮ್ಮ ಅಕೌಂಟು ಫುಲ್ಲಿಯಾಗಿ ಕ್ರಿಯೇಟ್ ಆಗಿರುತ್ತದೆ. ನಿಮ್ಮ ಕ್ರಿಯೇಟ್ ಆಗಿರುವ ಡಿಮ್ಯಾಟ್ ಅಕೌಂಟಿನ ಯೂಸರ್ ID, ಲಾಗಿನ್ ಡೀಟೇಲ್ಸು ಎಲ್ಲವೂ ಕೂಡ ನಿಮ್ಮ ಇಮೇಲ್ಗೆ ಬರುತ್ತೆ ಮತ್ತು ನಿಮ್ಮ ಮೊಬೈಲ್ಗೆ ಒಂದು ಕನ್ಫರ್ಮೇಷನ್ ಬರುತ್ತೆ. ಅದಕ್ಕಾಗಿ 48 ಗಂಟೆಗಳ ನಂತರ ನಿಮ್ಮ ಮೊಬೈಲನ್ನು ಚೆಕ್ ಮಾಡ್ತಾಯಿರಿ, ಇಮೇಲನ್ನು ಒಂದು ಸರ್ತಿ ಚೆಕ್ ಮಾಡಿಕೊಳ್ಳಿ. ಇಷ್ಟಾದರೆ ಮುಗೀತು. ಇದೇ ಜಿರೋದಾದಲ್ಲಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡುವ ಒಂದು ಸಿಂಪಲ್ ಪ್ರೊಸೆಸ್ ಆಗಿದೆ. ಗೆಳೆಯರೆ, ಈ ಪ್ರೊಸೆಸ್ ನಿಮಗೆ ಸ್ವಲ್ಪ ಫಾಸ್ಟ್ ಅಂತ ಅನಿಸಬಹುದು. ಫಾಸ್ಟ್ ಆಗಿಲ್ಲ, ಇದನ್ನು ನಾನು ಸ್ಲೋ ಆಗೇ ಮಾಡಿರುವೆ. ಆದರೆ ಮಧ್ಯದಲ್ಲಿ ಬಂದಿರುವ ಅನಾವಶ್ಯಕ ಕಟ್ಸ್ಗಳನ್ನು, ಇಂಟರ್ನೆಟ್ ಸ್ಲೋ ಆಗಿರುವ ಬಫರಿಂಗನ್ನು ನಾನು ಕಟ್ ಮಾಡಿ ಬಿಸಾಕಿರುವೆ. ಡೈರೆಕ್ಟಾಗಿ ಕಂಟೆಂಟ್ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಟಿರುವೆ. ಅದಕ್ಕಾಗಿ ಇದು ಫಾಸ್ಟ್ ಅಂತ ಅನಿಸಬಹುದು. ನಾನು ಎಲ್ಲ ಡಾಕ್ಯುಮೆಂಟ್ಸ್ಗಳ ಸೇಫ್ಟಿಗೋಸ್ಕರ ಎಲ್ಲವನ್ನು ಕೂಡ ಬ್ಲರ್ ಮಾಡಿರುವೆ. ಪ್ರೊಸೆಸ್ ಸೇಮ್ ಟು ಸೇಮ್ ಆಗಿದೆ, ಹೆದರುವ ಅವಶ್ಯಕತೆ ಇಲ್ಲ. ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಪ್ರಿಪೇರ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಿರೋದಾದ ವೆಬ್ಸೈಟ್ ಓಪನ್ ಆಗುತ್ತೆ. ಒಂದೊಂದಾಗಿ ಎಲ್ಲವನ್ನು ಕೇರ್ಫುಲ್ಲಾಗಿ ಸಬ್ಮಿಟ್ ಮಾಡಿ. ಇದು ತುಂಬಾ ಸಿಂಪಲ್ ಆಗಿದೆ. ಇದು ನಿಮಗೆ ಅರ್ಥವಾಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಒಂದು ವೇಳೆ ಇದು ನಿಮಗೆ ಯೂಸ್ಫುಲ್ ಆಗಿದ್ದರೆ, ಅರ್ಥವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ನಾನು Q&A ಸೆಷನಲ್ಲಿ ಅವುಗಳನ್ನು ಕವರ್ ಮಾಡುವೆ. ಇದೇ ರೀತಿ ಯೂಸ್ಫುಲ್ ಆಗಿರುವ ವಿಡಿಯೋಗಳನ್ನು ನೋಡುವುದಕ್ಕಾಗಿ ಡೈರೆಕ್ಟರ್ ಸತೀಶ್ ಕುಮಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.